ಒಂದ್ ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದೆ. ಶೇರ್ ಮಾರ್ಕೆಟ್ ತಲ್ಲಣಗೊಂಡಿದೆ. ಯುದ್ಧದಿಂದ ಶೇರ್ ಮಾರ್ಕೆಟ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗಿದೆ. ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂಗೆ ಇವತ್ತು ಸೆನ್ಸೆಕ್ಸ್ 1700 ಅಂಕ ಕುಸಿತ ಕಂಡಿದೆ. ನಿಫ್ಟಿ 544 ಅಂಕ ಕುಸಿತ ಕಂಡಿದೆ. ಇವತ್ತು ಮಾರ್ಕೆಟ್ ರೆಡ್ ಝೋನ್ ನಲ್ಲಿದೆ. ಕತಾರ್ನ LNG ಘಟಕದ ಮೇಲಿನ ದಾಳಿಯಿಂದ ಕರಡಿ ಕುಣಿತ ಆಗ್ತಾ ಇದೆ. ಅಂದ್ರೆ ಮಾರ್ಕೆಟ್ನಲ್ಲಿ ಬಹಳ ಲಾಸ್ ಆಗ್ತಿದೆ. ಯುದ್ಧದಿಂದ ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಜೋರಾಗ್ತಾ ಇದ್ದಂಗೆ ಮಾರ್ಕೆಟ್ ಇವತ್ತು ಓಪನ್ ಆಗ್ತಾ ಇದ್ದಂಗೆ ಸೆನ್ಸೆಕ್ಸ್ 1700ಕ್ಕೆ ಕುಸಿತಗೊಂಡಿದೆ. ಇನ್ನೊಂದು ಕಡೆ ನಿಫ್ಟಿ ಕೂಡ ಕುಸಿತವಾಗಿದೆ. ಹೋಟೆಲ್ ಉದ್ಯಮಕ್ಕೆ ಗ್ಯಾಸ್ ಆಘಾತ ಎದುರಾಗಿದೆ. ಬೆಂಗಳೂರಲ್ಲಿ ಬಂದ್ ಆಗ್ತಾ ಇವೆ ಹೋಟೆಲ್ಗಳು. ಪ್ರಧಾನಿಗೆ ಹೋಟೆಲ್ ಮಾಲೀಕರ ಸಂಘ ಪತ್ರವನ್ನ ಬರೆದಿದೆ. ನಿತ್ಯ 25 ಹೋಟೆಲ್ಗಳು ಮುಚ್ಚುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರಗಳು ನೆರವಿಗೆ ಬರಬೇಕು ಅಂತ ಹೇಳಿ PC ರಾವ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಅವರು ಯುದ್ಧ ಆರಂಭ ಆದಾಗಿನಿಂದಲೂ ಕೂಡ ಹೋಟೆಲ್ಗಳಲ್ಲಿ ಗ್ಯಾಸ್ ಅಭಾವದಿಂದಾಗಿ ಮುಚ್ಚುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲವೂ ಸರಿ ಇದ್ದಿದ್ರೆ ಅಂದ್ರೆ ಗ್ಯಾಸ್ ಅಭಾವ ಇಲ್ಲ ಅಂತಂದ್ರೆ ಇವತ್ತು ಭರ್ಜರಿ ವ್ಯಾಪಾರದ ನಿರೀಕ್ಷೆಯಲ್ಲಿ ಹೋಟೆಲ್ ಮಾಲೀಕರಿದ್ರು. ಆದ್ರೆ ಇವತ್ತು ಎಷ್ಟೋ ಹೋಟೆಲ್ಗಳು ಮುಚ್ಚಿ ಹೋಗಿವೆ. ಕಾರಣ ಗ್ಯಾಸ್ನ ಅಭಾವ. ಹಾಗಾಗಿ ಇದನ್ನ ಶೀಘ್ರವೇ ಬಗೆಹರಿಸಿ ಅಂತ ಹೇಳಿ ಪ್ರಧಾನಿ ಮೋದಿಗೆ ಹೋಟೆಲ್ ಮಾಲೀಕರ ಸಂಘದಿಂದ ಪತ್ರವನ್ನ ಬರೆಯಲಾಗ್ತಾ ಇದೆ. ಫಸ್ಟ್ ಮುಚ್ಚಬೇಡಿ, ಆದಷ್ಟು ಓಪನ್ ಇಡಿ, ಮೆನುಗಳಲ್ಲಿ ಕಟ್ ಆಫ್ ಮಾಡಿ, ಕೆಲವೊಂದು ಪದಾರ್ಥಕ್ಕೆ ಕಟ್ ಆಫ್ ಮಾಡಿ ಸದ್ಯಕ್ಕೆ ಅಂತ ಹೇಳಿದ್ರು. ಬಟ್ ಈಗ ಎಷ್ಟು ಬೇಕಷ್ಟು ಅಡುಗೆ ಮಾಡೋದಕ್ಕೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಈ ಬಗ್ಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಅವರು ಮಾತಾಡಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ. ನೋಡೋಣ. ನಮ್ಮ ಜೊತೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಅಂತ PC ರಾವ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ 9ನೇ ದಿನ ಮುಂದುವರಿತಾ ಇದೆ. ಹೇಗೆ ಸರ್, ಏನು ಮಾಡ್ತಾ ಇದ್ರಿ? ವಿಶೇಷವಾಗಿ ಕರ್ನಾಟಕದಲ್ಲಿ ಅದಕ್ಕಿಂತಲೂ ಬೆಂಗಳೂರು ನಗರದಲ್ಲಿ ಬಹುದೊಡ್ಡ ಸಮಸ್ಯೆ ಆಗಿದೆ. ನಮಗೆ ಬೇಕಾಗಿರುವಂಥ 50,000 ಸಿಲಿಂಡರು ಒಂದು ದಿನಕ್ಕೆ ಬೇಕು. ಕೇವಲ 1,000 ಸಿಲಿಂಡರ್ ದಿನಕ್ಕೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. 1,000 ಸಿಲಿಂಡರ್ ಕೊಟ್ಟರೆ ಬೆಂಗಳೂರಿನ ಹೋಟೆಲಿಗೆ ತಿಂಗಳಿಗೆ 1 ಸಿಲಿಂಡರ್ ಸಿಗ್ತದೆ. ನಮಗಿರುವಂಥ 30,000 ರಿಂದ 40,000 ಹೋಟೆಲ್ನಲ್ಲಿ ತಿಂಗಳಿಗೆ 1 ಸಿಲಿಂಡರ್ ಇರ್ತದೆ. ನಮ್ಮ ಕಾರ್ಮಿಕರಿಗೂ ಊಟ ಬಡಿಸಲು ಸಾಧ್ಯವಾಗ್ತಾ ಇಲ್ಲ. ಇದರಿಂದ ನಾವು ಇತ್ತೀಚೆಗೆ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಪತ್ರ ಬರೆದಿದ್ದೇವೆ. ಇದನ್ನು ಬಹಳ ಕ್ಷಿಪ್ರಗತಿಯಲ್ಲಿ ಪರಿಶೀಲಿಸಿ ನಮ್ಮ ಕೇಂದ್ರ ಪೆಟ್ರೋಲಿಯಂ ಮಿನಿಸ್ಟರ್ ಜೊತೆ ಚರ್ಚಿಸಿ ನಮಗೆ ಸಮಂಜಸವಾದಂಥ ಸರಬರಾಜು, ಅಷ್ಟು ಆಗದಿದ್ದರೂ ಕನಿಷ್ಠ 50%, ಆಗದಿದ್ದರೂ 20% ಆದರೂ ಸರಬರಾಜಿಗೆ ಅಗತ್ಯ ಸೇವೆ ಅಡಿಯಲ್ಲಿ ಸಹಕರಿಸಿ ಅಂತ ಕೇಳಿದ್ದೇವೆ. ಏನಾದ್ರು ಹೋಗ್ತೀರಾ ಸರ್? ಖಂಡಿತ ಅವರ ಅವಕಾಶ ಅಪಾಯಿಂಟ್ಮೆಂಟನ್ನು ಕೇಳಿದ್ದೇವೆ. ಕರೆದರೆ ನಾವು ಈಗಾಗಲೇ 5 ಜನರ ಯುವಕರ ತಂಡವನ್ನು ರೆಡಿ ಮಾಡಿದ್ದೇವೆ. ನಾವು ಹೋಗಲು ರೆಡಿಯಾಗಿದ್ದೇವೆ. ಮುಮ್ಮನಸ್ಸಿನಿಂದ ನಮ್ಮ ನೆಚ್ಚಿನ ಪ್ರಧಾನಿಯವರನ್ನು ಭೇಟಿಯಾಗಿ ನಮ್ಮ ಎಲ್ಲ ಸಂಕಷ್ಟಗಳನ್ನು, ನಮ್ಮ ಉದ್ಯಮದ ಉಳಿವಿನ ವಿಚಾರಗಳನ್ನು ಚರ್ಚಿಸಲಿದ್ದೇವೆ. ಸರಿ, ಕೋರ್ಟ್ಗೆ ಏನಾದರೂ ಹೋಗಿದ್ರಿ? ಹೇಗೆ ಸರ್ ಅದು ಪ್ರೊಸೆಸ್? ಅದು ನಮ್ಮದೊಂದು ಪ್ರಯತ್ನ. ಯಾಕೆಂದರೆ ನಮ್ಮ ಉದ್ಯಮ ಉಳಿಬೇಕು. ಲಕ್ಷಾಂತರ ಜನರು, ಸುಮಾರು 6.5 ಲಕ್ಷ ಜನ ಕಾರ್ಮಿಕರಿಗೆ ಹಾಗೂ ಬಹುದೊಡ್ಡ ಸಂಖ್ಯೆಯ ನೆಚ್ಚಿನ ಗ್ರಾಹಕರಿಗೆ ಅಗತ್ಯ ಸೇವೆ ಅಡಿಯಲ್ಲಿ ನಮಗೆ ಊಟದ ಸೇವೆ ಮಾಡಲು ಅವಕಾಶ ಆಗಬೇಕು. ಆ ಕಾರಣದಿಂದ ನಮ್ಮ ನ್ಯಾಯಾಲಯಕ್ಕೆ ಹೋಗಿದ್ದೇವೆ. ಇದು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಅಂತ PC ರಾವ್ ಅವರ ಮಾತು. ಕ್ಯಾಮರಾ ಪರ್ಸನ್ ನೂರಮ್ಮ ಜೊತೆ ಶರಣು ಹಂಪಿ, ನ್ಯೂಸ್ 18. ಇನ್ನು ಇವತ್ತು ಯುಗಾದಿ ಹಬ್ಬ ಇದ್ರೂ ಕೂಡ ಗ್ಯಾಸ್ ಸಿಕ್ಕರೆ ಸಾಕು ಅಂತೇಳಿ ಜನ ಪರದಾಟವನ್ನ ಪಡ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಇವತ್ತೂ ಕೂಡ ಗ್ರಾಹಕರು ಸರತಿ ಸಾಲಲ್ಲಿ ನಿಂತಿದ್ದಾರೆ, ಕ್ಯೂನಲ್ಲಿ ನಿಂತಿದ್ದಾರೆ. ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಗ್ಯಾಸ್ಗೆ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಹಬ್ಬದ ದಿನ ಅಡುಗೆ ಮಾಡೋಕೆ ಗ್ಯಾಸ್ ಇಲ್ಲದೆ ಪರದಾಟವನ್ನ ಪಡ್ತಾ ಇದ್ದಾರೆ. ಸರ್ಕಾರ ಗ್ಯಾಸ್ ಪೂರೈಕೆ ಮಾಡಬೇಕು ಅಂತ ಹೇಳಿ ಜನ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹಬ್ಬ ಮಾಡೋದು ಬಿಟ್ಟು ಈಗ ಗ್ಯಾಸ್ಗೋಸ್ಕರ ಸರತಿ ಸಾಲಲ್ಲಿ ನಿಲ್ಲುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಗದಗ ಭಾಗದಲ್ಲಿ ಹಬ್ಬ ಮಾಡಬೇಕು ಅಂತಂದ್ರೆ ಗ್ಯಾಸ್ ಬೇಕು. ಹಾಗಾಗಿ ಗ್ಯಾಸ್ ತಗೊಂಡು ಮನೆಗೆ ಹೋಗೋದು ಅಂತ ನಿಂತಿದ್ದಾರೆ. ಏಜೆನ್ಸಿಗಳ ಮುಂದೆ ಬೆಳಿಗ್ಗೆಯಿಂದಲೂ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಸರ್ಕಾರ ಈ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಬೇಕು ಅಂತೇಳಿ ಜನ ಆಗ್ರಹ ಮಾಡ್ತಾ ಇದ್ದಾರೆ. ಇಸ್ರೇಲ್ ಇರಾನ್ ನಡುವೆ 20ನೇ ದಿನ ಯುದ್ಧ ನಡೀತಾ ಇದೆ. ಕರಾವಳಿಯ ಪ್ಲಾಸ್ಟಿಕ್ ಉದ್ಯಮದ ಮೇಲೂ ಕೂಡ ಹೊಡೆತ ಆಗ್ತಾ ಇದೆ. ದಿನ ಕಳೆದಂತೆ ನಾವು ನೋಡ್ತಾ ಇದ್ದೀವಿ ಯುದ್ಧದ ತೀವ್ರತೆ ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ
ಈ ಗಲ್ಫ್ ರಾಷ್ಟ್ರಗಳ ಮೇಲೆ ನಾವು ರಫ್ತು ಆಮದು ಏನರ ಮೇಲೆ ಡಿಪೆಂಡ್ ಆಗಿದ್ದೀವಿ, ಎಲ್ಲ ಕ್ಷೇತ್ರಗಳಿಗೂ ಉದ್ಯಮಗಳಿಗೂ ಹೊಡೆತ ಬೀಳ್ತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಪ್ಲಾಸ್ಟಿಕ್ ಉದ್ಯಮಕ್ಕೆ ಆಘಾತ ಎದುರಾಗಿದೆ. ಉಭಯ ಜಿಲ್ಲೆಗಳಲ್ಲಿ 50ಕ್ಕೂ ಹೆಚ್ಚು ಪ್ಲಾಸ್ಟಿಕ್ ಫ್ಯಾಕ್ಟರಿಗಳಿದೆ. ಉತ್ಪಾದನಾ ವೆಚ್ಚ ಭರಿಸೋದಕ್ಕೆ ಘಟಕಗಳು ಇದೀಗ ಪರದಾಟವನ್ನ ಪಡ್ತಾ ಇವೆ. ತಿಂಗಳಿಗೆ 750 ಟನ್ ಪ್ಲಾಸ್ಟಿಕ್ ಸಿದ್ಧವಾಗ್ತಾ ಇತ್ತು, ವಸ್ತುಗಳ ತಯಾರಿ ಆಗ್ತಾ ಇತ್ತು. ಪ್ಲಾಸ್ಟಿಕ್ ಉತ್ಪಾದನೆಯಲ್ಲಿ ಕಚ್ಚಾ ತೈಲದ ಬಳಕೆ ಪ್ರತಿ ಬ್ಯಾರೆಲ್ಗೆ $100 ತಲುಪಿದೆ. ಕಚ್ಚಾ ತೈಲದ ಬೆಲೆ, ಉತ್ಪಾದನಾ ವೆಚ್ಚ ಭರಿಸೋದಕ್ಕೆ ಘಟಕಗಳು ಈಗ ಕಷ್ಟಪಡ್ತಾ ಇದ್ದಾವೆ. ಕೆನರಾ ಪ್ಲಾಸ್ಟಿಕ್ ತಯಾರಕರು ಮತ್ತು ವ್ಯಾಪಾರಿಗಳ ಸಂಘದ ಅಧ್ಯಕ್ಷ BA ನಜೀರ್ ಅವರನ್ನ ನಮ್ಮ ಪ್ರತಿನಿಧಿ ಕಿಶನ್ ಮಾತನಾಡಿಸಿದ್ದಾರೆ. ನೋಡೋಣ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಉಂಟಾದಂತಹ ಯುದ್ಧ ಸಂಘರ್ಷದ ವಾತಾವರಣದಿಂದ ಕರಾವಳಿಯ ಹಲವು ಉದ್ಯಮಗಳಿಗೀಗ ಹೊಡೆತ ಬಿದ್ದಿರುವಂಥದ್ದು. ಅದರಲ್ಲೂ ಕೂಡ ಗಲ್ಫ್ ರಾಷ್ಟ್ರಗಳನ್ನ ಆಶ್ರಯಿಸಿದಂತಹ ಬಹುತೇಕ ಉದ್ಯಮಗಳಿಗೆ ಈಗ ನೇರವಾದ ಬಿಸಿ ಎದುರಾಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಆ ಪ್ಲಾಸ್ಟಿಕ್ ಉದ್ಯಮಿಗಳಾದಂತಹ ನಜೀರ್ ಅವರು. ಸರ್, ಯಾವ ರೀತಿಯಾಗಿ ಈಗ ಎಫೆಕ್ಟ್ ಆಗ್ತಾ ಇದ್ದ ನಮ್ಮ ಉದ್ಯಮಕ್ಕೆ? ಅದೇ ರಾ ಮೆಟೀರಿಯಲ್ ಮೇನ್ ಎಫೆಕ್ಟ್ ನಮ್ಮದು ರಾ ಮೆಟೀರಿಯಲ್ ಪ್ಲಾಸ್ಟಿಕ್ ಪ್ರಾಡಕ್ಟ್ ಇದು ಗ್ರಾನ್ಯೂಲ್ಸ್ ಆಗಿದೆ. ಪ್ಲಾಸ್ಟಿಕ್ ಗ್ರಾನ್ಯೂಲ್ ಪ್ರೊಡಕ್ಷನ್ ಆಗೋದು ಮತ್ತು ಇಂಪೋರ್ಟ್ ಕೂಡ ಆಗ್ತಾ ಉಂಟು. ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಖಾಲಿ ಇಲ್ಲಿದ್ದ ಪ್ರೊಡಕ್ಷನ್ನೇ ನಮಗೆ ಸಾಕಾಗೋದಿಲ್ಲ, ಇಂಪೋರ್ಟ್ ಆಗ್ತಾ ಕೂಡ ಉಂಟು. ಈಗ ಇಂಪೋರ್ಟ್ ಕೂಡ ಬಂದಾಗಿದೆ. ಮತ್ತು ನಮ್ಮದು ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಪ್ರೊಡಕ್ಷನ್ ಇಲ್ಲಿ ಕೂಡ ನಮ್ಮದು ಭಾರತ ದೇಶದಲ್ಲಿ ತುಂಬ ಯೂನಿಟ್ಸ್ ಉಂಟು. ಗೇಲ್ ಮತ್ತು ಪಬ್ಲಿಕ್ ಸೆಕ್ಟರಲ್ಲಿ ಮತ್ತು ಪ್ರೈವೇಟ್ ಸೆಕ್ಟರಲ್ಲಿ ರಿಲಯನ್ಸ್ ಉಂಟು. ಇವರದ್ದೆಲ್ಲ ಪ್ರಾಡಕ್ಟ್ಸಿಗೆ ಈಗ ರೇಟ್ ಜಾಸ್ತಿ ಮಾಡಿದ್ದಾರೆ. ಅಂದರೆ ಬಿಕಾಸ್ ಆಫ್ ಕ್ರೂಡ್ ಆಯಿಲ್ 50ಇಂದ 100 ಹೋಗಿದೆ. ಅದಕ್ಕೆ ಹಾಗೆ ಕೂಡ ನಮ್ಮದು ಪ್ರಾಡಕ್ಟ್ ಕೂಡ 100 ರೂಪೀಸಿಂದ 180 ರೂಪೀಸ್ ಕೂಡ ವರೆಗೆ ಹೋಗಿದೆ ಪರ್ kg. ಸೊ ಇದರಿಂದಾಗಿ ತುಂಬ ಎಫೆಕ್ಟ್ ಆಗ್ತಾ ಉಂಟು. ಎಲ್ಲ ಕಡೆ ಎಫೆಕ್ಟ್ ಆಗ್ತಾ ಉಂಟು. ಸಪ್ಲೈ ಎಫೆಕ್ಟ್ ಆಗ್ತಾ ಉಂಟು, ಮತ್ತು ರೇಟ್ಸ್ ಎಫೆಕ್ಟ್ ಆಗ್ತಾ ಉಂಟು, ಮತ್ತು ಸ್ಟಾಕ್ ಎಫೆಕ್ಟ್ ಆಗ್ತಾ ಉಂಟು. ಹೀಗೆ ತುಂಬ ಎಫೆಕ್ಟ್ ಆಗ್ತಾ ಉಂಟು. ಇನಿಷಿಯಲ್ ಡೇಸ್ ಅಲ್ಲಿ ಇಷ್ಟು ದೊಡ್ಡ ಪ್ರಭಾವವನ್ನು ಆಗ್ತಾ ಇದೆ. ಮುಂದೆ ಯುದ್ಧ ಮುಂದುವರಿದ್ರೆ ಏನಾಗ್ಬೋದು? ಯುದ್ಧ ಮುಂದುವರೆದ್ರೆ ಒಂದು ಮೇನ್ ಥಿಂಗ್ ಈಸ್ ಕ್ರೂಡ್ ಆಯಿಲ್ ಸಪ್ಲೈ ಕೂಡ ಕಡಿಮೆ ಆಗ್ಬೋದು. ಆಗ ನಮ್ಮದು ರಾ ಮೆಟೀರಿಯಲ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗ್ತದೆ. ಈಗಾಗಲೇ ಅವರು 70-80% ಜಾಸ್ತಿ ಮಾಡಿದರೆ ಇದು ಡಬಲ್ ಆಗ್ಬೋದು. ಇನ್ನು 100 ರೂಪೀಸ್ ಕೂಡ ಆಗ್ಬೋದು. ಅದು ಈಗ ಯುದ್ಧ ಮುಂದುವರಿದರೆ, ರಾ ಮೆಟೀರಿಯಲ್ ಸಪ್ಲೈ ಕಡಿಮೆ ಆದರೆ ಅದೊಂದು ದೊಡ್ಡ ಪೆಟ್ಟು. ಇದರಿಂದಾಗಿ ತುಂಬ MSMEಯಲ್ಲೂ ಕೂಡ ತುಂಬ ಕ್ಲೋಸ್ ಆಗುವ ಚಾನ್ಸಸ್ ಕೂಡ ಉಂಟು. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.